ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗೋಣ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 39ರಿಂದ 40. 39ರಿಂದ 40. ಆದರೆ ಪಸ್ಕಾ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿ ಉಂಟಂತೆ. ನಾನು ಯೆಹೂದ್ಯರ ಅರಸನನ್ನು ಬಿಟ್ಟುಕೊಡುವುದು ನಿಮಗೆ ಇಷ್ಟವೋ ಎಂದು ಅವರನ್ನು ಕೇಳಿದಕ್ಕೆ ಅದಕ್ಕೆ ಅವರು ಇವನನ್ನು ಬೇಡ, ಇವನನ್ನು ಬಿಟ್ಟುಕೊಡಬೇಕು ಎಂದು ತಿರುಗಿ ಕೇಳಿದರು. ಇವನನ್ನು ಬೇಡ, ಬರಪ್ಪನನ್ನ ಬಿಟ್ಟುಕೊಡಬೇಕೆಂಬುದಾಗಿ ತಿರುಗಿ ಕೂಗಿ ಹೇಳಿದರು. ಬರಪ್ಪನು ಕಳ್ಳನಾಗಿದ್ದನು. ಈ ಬರಪ್ಪನು ಯಾರಾಗಿದ್ದನು? ಕಳ್ಳನಾಗಿದ್ದನು. ಪ್ರಿಯ ದೇವಚಂದ್ರೆ, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಿಡಿದು ಆತನನ್ನ ಶಿಲುಬೆಗೆ ಹಾಕಬೇಕೆಂಬುದಾಗಿ ಯೆಹೂದ್ಯರು, ರೋಮ್ ಸಾಮ್ರಾಜ್ಯದ ಸೈನಿಕರೆಲ್ಲ ಹಿಡಿದುಕೊಂಡು ಪಿಲಾತನ ಬಳಿಗೆ ಕರೆದುಕೊಂಡು ಬರ್ತಾರೆ. ಪಿಲಾತನ ಬಳಿಗೆ ಕರೆದುಕೊಂಡು ಬರುವಾಗ ಪಿಲಾತನು ಒಂದು ಮಾತು ಹೇಳ್ತಾನೆ, ಈ ಮನುಷ್ಯನಲ್ಲಿ ನಾನು ಯಾವ ತಪ್ಪನ್ನು ಸಹ ಕಾಣಲಿಲ್ಲ. ಈ ಮನುಷ್ಯನಲ್ಲಿ ಯಾವ ತಪ್ಪನ್ನು ಸಹ ನಾನು ಕಾಣಲಿಲ್ಲ. ಆದರೂ ಕೂಡ ಈ ಮನುಷ್ಯನನ್ನ ಯಾಕೆ ನೀವು ದಂಡಿಸುತ್ತಾ ಇದ್ದೀರಾ? ಯೇಸುವನ್ನ ಯಾಕೆ ಶಿಲುಬೆಗೆ ಹಾಕುತ್ತಾ ಇದ್ದೀರಾ ಎಂಬುದಾಗಿ ಎಷ್ಟನೇ ಸಾರಿ ಕೇಳ್ತಿದ್ದಾನೆ? 3ನೇ ಸಾರಿ ಕೇಳ್ತಿದ್ದಾನೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಹೇಳ್ತಿದ್ದಾನೆ. ಅವನು 3ನೇ ಸಾರಿ ಹೇಳ್ತಿದ್ದಾನೆ, ಈಗ ಪಸ್ಕಾ ಹಬ್ಬದ ದಿವಸ ಒಬ್ಬರನ್ನ ಬಿಡುಗಡೆ ಮಾಡುವಂತ ಪದ್ಧತಿ ಯೆರೂಸಲೇಮಲ್ಲಿ ಇದೆ. ನಮ್ಮ ರೋಮ್ ಸಾಮ್ರಾಜ್ಯದ ಆ ಒಂದು ನಿಗದಿತ ಕಾಲದ ಪ್ರಕಾರ ಈಗ ಪಸ್ಕಾ ಹಬ್ಬದ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ನಾವೇನ್ ಮಾಡ್ಬೋದು? ಬಿಡುಗಡೆ ಮಾಡಬಹುದು. ಹಾಗಾಗಿ ಆತನ ಮನಸ್ಸಲ್ಲಿ ಪಿಲಾತನ ಹೃದಯ ಹೇಗಿತ್ತಂದ್ರೆ ಯೇಸು ಕ್ರಿಸ್ತನನ್ನ ಹೇಗಾದ್ರೂ ಮಾಡಿ ಅವರನ್ನ ತಪ್ಪಿಸಬೇಕೆಂಬಂತ ಉದ್ದೇಶ ಪಿಲಾತನಿಗಿತ್ತು. ಚಂದ ಅರ್ಥ ಮಾಡ್ಕೊಳ್ರಿ. ಅವರು ಹೇಳ್ತಾ ಇದ್ದಾರೆ, ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೀಗೆ ಬರೆದ, ಅದಕ್ಕೆ ದೇಶಾಧಿಪತಿಯು ಅವರನ್ನು ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಆ ಬರಬನನ್ನು ಎಂದು ಹೇಳಿದರು. ನೋಡ್ರಿ, ಅವರು ಕೇಳಿದ ಕೂಡಲೇ ಹೇಳ್ತಿದ್ದಾರೆ, ಇವರಿಬ್ಬರಲ್ಲಿ ಯಾರನ್ನ ಬಿಟ್ಟು ಕೊಡಬೇಕು, ಯಾರನ್ನ ಬಿಟ್ಟು ಕೊಡಬೇಕು ಎಂಬುದಾಗಿ ಕೇಳುವಾಗ ಅವ್ರು ಹೇಳಿದ್ದೇನೆಂದ್ರೆ, ಬರಬ್ಬನನ್ನ ಬಿಟ್ಟು ಕೊಡ್ರಿ. ಬರಬ್ಬ ಯಾರು? ಬರಬ್ಬ ಕಳ್ಳ. ಆತನು ನಟೋರಿಯಸ್. ಆತನು ಆ ದೇಶದಲ್ಲಿ ಬಹಳ ವರ್ಷಗಳಿಂದ ಅನೇಕ ಕಳ್ಳತನ, ಮೋಸ, ವಂಚನೆಗಳಲ್ಲಿ ಸಿಲುಕಿಕೊಂಡಿರುವಂತ ಒಬ್ಬ ವಂಚಕ, ಒಬ್ಬ ಕಳ್ಳ, ನಟೋರಿಯಸ್ ಅನ್ನ ಯಾವುದೇ ಕಾರಣವಿಲ್ಲದೆ, ಯಾವುದೇ ಉದ್ದೇಶವಿಲ್ಲದೆ ನೇರವಾಗಿ ಆಯ್ಕೆ ಮಾಡ್ತಿದ್ದಾರೆ. ಅವನನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಒಬ್ಬ ನೀತಿವಂತನಾಗಿರುವಂತ ದೇವರು, ತಂದೆಯ ಮಗನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದ ಮನುಷ್ಯನಿಗಾಗಿ ಪ್ರಾಣ ಕೊಡ್ಲಿಕ್ಕೆ, ತ್ಯಾಗ ಮಾಡಲಿಕ್ಕೆ ಬಂದಂತ ಯೇಸುವನ್ನು ಕುರಿತು ಅವರ ಮನಸ್ಸಲ್ಲಿ ಕಿಚ್ಚಿತ್ತು ಕೂಡ ಕರುಣೆನೇ ಇಲ್ಲ ಅಂತ ಒಂದು ವ್ಯಕ್ತಿಗಳ. ಚಂದ ಅರ್ಥ ಮಾಡ್ಕೊಳ್ರಿ, ಚಂದ ಅರ್ಥ ಮಾಡ್ಕೊಳ್ರಿ ಪ್ರಿಯ ದೇವಜನರೇ. ಇಸ್ರಾಯೇಲರು ಆ ದೇಶಾಧಿಪತಿಯು ಕೇಳುವಾಗ ಒಂದು ವೇಳೆ ಅವರು ನಿಮ್ಮಿಷ್ಟ ನೀವೇನಾದ್ರೂ ಮಾಡ್ರಿ ಅಂತಿದ್ರೆ ಅವ್ರು ಬೇರೆ ಏನಾದ್ರೂ ಮಾಡ್ತಿದ್ರು. ಆದ್ರೆ ಪ್ರಿಯ ದೇವಜನರೇ, ಅವತ್ತಿನ ಆಯ್ಕೆ ಎಂತದಾಗಿತ್ತು ಗೊತ್ತಾ? ಅವರ ಆಯ್ಕೆ ಯೇಸುವಾಗಿರಲಿಲ್ಲ. ಅವರ ಆಯ್ಕೆ ಒಳ್ಳೆಯದಾಗಿರಲಿಲ್ಲ. ಅವರ ಆಯ್ಕೆ ಸಂತೋಷಕರವಾದದಿರಲಿಲ್ಲ. ಅವರ ಆಯ್ಕೆ ದುಃಖಕರವಾಗಿತ್ತು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ ಎಂಬುದಾಗಿ ಹೇಳಿ ಕೂಗಿದರು. ಆಮೇಲೆ ಒಂದು ಮಾತು ಹೇಳಿದ್ರು, ಯೇಸು ಸ್ವಾಮಿ ಅವರನ್ನ ಹಂಗೆ ಶಿಲುಬೆಯಲ್ಲಿ ಹೆಗಲ ಮೇಲೆ ಇಟ್ಟು ಕರ್ಕೊಂಡು ಬರುವಾಗ ಅವ್ರು ಅಳುತ್ತಾ ಇರುವಾಗ ತಿರುಗಿ ನೋಡಿ ಹೇಳ್ತಾರೆ, ನನಗಾಗಿ ನೀವು ಅಳಬೇಡ್ರಿ. ಯಾರಿಗಾಗಿ ಹೇಳ್ರಿ? ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ಹೇಳ್ರಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಯಾಕೆ ಆ ಮಾತು ಹೇಳಿದ್ರು ಗೊತ್ತಾ? ಅವರು ಬರಬನನ್ನ ಬಿಡುಗಡೆಗೊಳಿಸ್ರಿ, ಯೇಸುವನ್ನ ಕೊಲ್ರಿ, ಯೇಸುವನ್ನ ನಾಶನಕ್ಕೆ ಒಪ್ಪಿಸ್ರಿ ಎಂಬುದಾಗಿ ಹೇಳಿ ಈತನ
ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ, ಆ ಶಾಪವು ನಮ್ಮ ಮೇಲೆ ಬರಲಿ ಎಂಬುದಾಗಿ ಹೇಳಿದ್ರು. ಇದನ್ನ ಕಿವಿಯಾರೆ ಕೇಳಿದ್ರು ಯೇಸು. ಇದನ್ನ ಕಿವಿಯಾರೆ ಕೇಳಿದ್ರು ಯೇಸು. ಪ್ರಿಯ ದೇವಚಂದ್ರೆ, ಇವತ್ತು ನಾನು ಹೇಳುವಂಥದ್ದು ಏನು ಗೊತ್ತಾ? ಅವತ್ತು ಯೇಸು ಕಿವಿಯಾರೆ ಕೇಳಿ ಹಾಗೆ ಶಿಲುಬೆ ಮೇಲೆ ಎತ್ತುಕೊಂಡು ದುಃಖದಿಂದ ಬರುವಾಗ ಅವರೆಲ್ಲರೂ ಅಳ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾರೆ, ಅಮ್ಮ ಒಂದು ಸ್ವಲ್ಪ ಹೊತ್ತು ಹಿಂದೆ, ಅಯ್ಯ ಒಂದು ಸ್ವಲ್ಪ ಹೊತ್ತು ಹಿಂದೆ ನೀವು ನಮ್ಮ ಶಾಪವು, ನನ್ನ ರಕ್ತದ ಅಪರಾಧವು ನಿಮ್ಮ ಮೇಲೂ ನಿಮ್ಮ ಮಕ್ಕಳ ಮೇಲೂ ಬರಲಿ ಅಂತ ಕೇಳ್ಕೊಂಡಲ್ಲ, ಆ ಕೇಳಿಕೊಂಡಂತ ಭಯಾನಕವಾಗಿರುವಂತ ಶಾಪ ಒಂದು ದಿವಸ ನೆರವೇರುತ್ತೆ. ಅದಕ್ಕಾಗಿ ಅಳ್ರಿ, ಅದಕ್ಕಾಗಿ ಅಳ್ರಿ. ನನ್ನನ್ನು ನೀವು ತಪ್ಪಿಸಿದ್ರೋ ಬಿಡಿಸಿದ್ರೋ ಅದು ಬೇಡ, ಆದ್ರೆ ಅಪರಾಧ ನಮ್ಮ ಮೇಲೆ ಬರಲಿ ಅಂತ ಹೇಳಿದ್ರಲ್ಲ, ಶಾಪ ನಮ್ಮ ಮೇಲೆ ಬರಲಿ ಅಂತ ಹೇಳಿದ್ರಲ್ಲ, ಆಯ್ಕೆ ತಪ್ಪಾಗಿದೆ ನಿಮ್ದು. ಅದಕ್ಕಾಗಿ ಪಶ್ಚಾತ್ತಾಪ ಪಡ್ರಿ, ಅದಕ್ಕಾಗಿ ಅಳ್ರಿ ಎಂಬುದಾಗಿ ಹೇಳಿದ್ರು. ಪ್ರಿಯ ದೇವಜನರಿಗೆ, ಯೇಸು ಸ್ವಾಮಿ ಹೇಳಿ ಆತನು ಸತ್ತು ಪುನರುತ್ಥಾನಾಗಿ ಸರಿ ಸುಮಾರು 36 ವರ್ಷಗಳ ನಂತರ, ಯೇಸು ಕ್ರಿಸ್ತನನ್ನ 36 ವರ್ಷಗಳ ನಂತರ ತೀತ ಎಂಬುವಂತ ಒಬ್ಬ ಅರಸ ಯೆರೂಸಲೇಮಲ್ಲಿ ಅಧಿಪತಿ ಬರ್ತಾನೆ, ದೇಶಾಧಿಪತಿ ಆರಿಸಲ್ಪಡ್ತಾನೆ. ಅವನು ಸರ್ವಾಧಿಕಾರಿ, ಅವನು ಭಯಾನಕವಾಗಿರುವಂತ ಹಿಟ್ಲರ್ ರೀತಿಯಲ್ಲಿ ವರ್ತಿಸ್ತಾ ಇದ್ದ. ಯೆರೂಸಲೇಮಲ್ಲಿ ಇದ್ದಂತ ಯಹೂದ್ಯರನ್ನ, ಇಸ್ರಾಯೇಲರನ್ನ ಒಡೆದು ಬಡಿದು ಅವರನ್ನ ಹಿಂಸಿಸಿ ಆನೆ ಬಿಟ್ಟು ಅವರ ಮಕ್ಕಳನ್ನ 40 ವಯಸ್ಸು 50 ವಯಸ್ಸು ಎಲ್ಲ ಮಕ್ಕಳನ್ನ, ಗಂಡು ಮಕ್ಕಳನ್ನ ಅನೇಕರನ್ನ ಆನೆ ಬಿಟ್ಟು ತುಳಿದು ಕಚ ಕಚ ಅಂತ ತುಳಿದು. ಅರ್ಥ ಆಯ್ತಾ? ಅವರ ಆಯ್ಕೆ ತಪ್ಪಾಗಿತ್ತು, ಅವರ ಆಯ್ಕೆ ತಪ್ಪಾಗಿತ್ತು. ಪ್ರಿಯ ದೇವಜನ, ಇವತ್ತು ನೀವು ಮತ್ತೆ ನಾವುಗಳು ಇವತ್ತು ಒಂದು ಆಯ್ಕೆ ಮಾಡ್ತೀವಿ. ಆ ಆಯ್ಕೆ ಎಂತದಾಗಿದೆ? ನಮ್ಮ ಆರಿಸುವಿಕೆ ಎಂತದಾಗಿದೆ? ನಮ್ಮ ಯೋಚನೆ ಎಂತದಾಗಿದೆ? ಅವತ್ತು ಇಸ್ರಾಯೇಲರು ಹೇಳಿದ ಪ್ರಕಾರವಾಗಿ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಅಪರಾಧ ಬರಲಿ, ಯೇಸುವನ್ನ ಶಿಲುಬೆಗೆ ಹಾಕಿರಿ, ಆತನ ರಕ್ತ ಅಪರಾಧ ನಮ್ಮ ಮೇಲೆ ಬರಲಿ ಎಂಬುದಾಗಿ ಅವರು ಎಷ್ಟು ಹೇಳಿದ್ರು. ಸರಿ ಸುಮಾರು 36 ವರ್ಷಗಳ ನಂತರ, ಯೇಸು ಸ್ವಾಮಿ ಹುಟ್ಟಿ 70 ವರ್ಷಗಳ ನಂತರ ತೀತು ಅರಸನ ಕೈಯಲ್ಲಿ ಇಡೀ ಇಸ್ರಾಯೇಲರು ತ್ಯಜಿಸಲ್ಪಟ್ಟರು, ಸತ್ತರು, ಚದರಿ ಹೋದ್ರು. ಇಡೀ ದೇಶವೇ ಅಯೋಮಯವಾಯಿತು, ಸುಡುಗಾಡಾಯಿತು ದೇಶ. ಅವರ ಆಯ್ಕೆ, ಅವರ ಒಂದು ತಪ್ಪಾದ ಆಯ್ಕೆ ಇವತ್ತು ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ತಪ್ಪಾದ ಒಂದೇ ಒಂದು ಆಯ್ಕೆ, ಕ್ರಿಸ್ತ ನಮಗೆ ರಕ್ಷಣೆಯ ಅವಕಾಶವನ್ನು ಕೊಟ್ಟಿರುವಾಗ ನಾವು ಆರಿಸಿಕೊಳ್ಳುವಂತ ತಪ್ಪಾದ ಒಂದು ಆಯ್ಕೆ ನಮ್ಮ ಜೀವಿತವನ್ನ ಬುಡಮೇಲು ಮಾಡಿಬಿಡತ್ತೆ, ನಮ್ಮ ಜೀವಿತವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡತ್ತೆ. ಅವತ್ತು ಇಸ್ರಾಯೇಲರು ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕಿರಿ ಅಂತ ಹೇಳುವಾಗ ಯೋಚನೆ ಮಾಡಲಿಲ್ಲ, ಅವರ ಆಯ್ಕೆಯ ಕುರಿತು ಯೋಚನೆ ಮಾಡಲಿಲ್ಲ. ಅಯ್ಯ, ಒಬ್ಬ ನೀತಿವಂತನನ್ನ ನಾವು ಶಿಲುಬೆಗೆ ಹಾಕ್ತೀವಲ್ಲ ಅಂತ ಹೇಳಿ ಯೋಚನೆ ಮಾಡಲಿಲ್ಲ. ಪಿಲಾತನಿಗೆ ಆ ಮನಸ್ಸಿದೆ. ಪಿಲಾತನ ಹೆಂಡತಿಗೆ ದೇವರು ಹೇಳ್ತಾ ಇದ್ದಾರೆ, ಪಿಲಾತನ ಹೆಂಡತಿಗೆ ಕನಸಿನಲ್ಲಿ ಅವಳು ಒಂಥರ ಹಿಂಸೆ ಪಡ್ತಾಳೆ. ಅವಳು ಕರೆದು ಹೇಳ್ತಾಳೆ, ನನಗೆ ಈ ನೀತಿವಂತನ ಮೇಲೆ ಯಾವ ಸಂದೇಹನೂ ಇಲ್ಲ, ಈ ನೀತಿವಂತನಾಗಿ ಕಾಣ್ತಾ ಇದ್ದಾನೆ ಯೇಸು, ಇವರ ವಿಷಯದಲ್ಲಿ ಹುಷಾರಾಗಿಲ್ಲ ಅಂತ ಹೇಳಿದ ಕೂಡಲೇ ಅವನೊಂದು ಪಾತ್ರೆಯನ್ನ ತರಿಸಿ, ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತೇಳಿ ಕೈ ತೊಳೆದು ಬಿಟ್ಟ. ಅನ್ಯ ಜನರಾಗಿರುವಂತ, ದೇವರಿಗೆ ಸಂಬಂಧ ಪಡದೇ ಇರುವಂತ, ಆ ಇಸ್ರಾಯೇಲರಿಗೆ ಸಂಬಂಧ ಪಡದೇ ಇರುವಂತ, ಆ ಯಹೂದ್ಯರಿಗೆ ಸಂಬಂಧ ಪಡದೇ ಇರುವಂತ ಒಬ್ಬ ದೇಶಾಧಿಪತಿ, ಒಬ್ಬ ಪಿಲಾತ ಯೇಸುವಿನ ಮರಣಕ್ಕೆ ನಾನು ಕಾರಣನಾಗುವುದಿಲ್ಲ ಎಂಬುದಾಗಿ ಕೈ ತೊಳೆದ. ಸ್ವಂತ ಜನಾಂಗದಲ್ಲಿ ಹುಟ್ಟಿದಂತ ಯೇಸು, ತನ್ನ ಸ್ವಂತ ಜನರಲ್ಲಿ ಹುಟ್ಟಿದಂತ, ಯಹೂದ್ಯರಲ್ಲಿ ಹುಟ್ಟಿದಂತ ಯೇಸುವನ್ನ, ಜೋಸೆಫ್ನ ಮಗನಾಗಿ ಹುಟ್ಟಿದಂತ ಯೇಸುವನ್ನ ಆ ಕರುಣೆನೂ ಬೇಡವ, ಅವ್ರು ಸಾಯಿಸಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಸಾಯಿಸ್ತಿದ್ರು. ಆದ್ರೆ ಇವ್ರು ಯಾಕೆ ಅಪರಾಧ ಹೊತ್ಕೋಬೇಕಾಯ್ತು? ಇವ್ರು ಯಾಕೆ ಆ ಶಾಪ ಹೊತ್ಕೋಬೇಕಾಯ್ತು? ಪ್ರಿಯ ದೇವ ಜನರೇ, ನಾವು ತೆಗೆದುಕೊಳ್ಳುವಂತ ತಪ್ಪಾದ ತೀರ್ಮಾನಗಳು, ನಮ್ಮ ಆಯ್ಕೆ ತಪ್ಪಾಗಿದ್ರೆ ನಮ್ಮ ಜೀವಿತದಲ್ಲಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯತೆ ಇಲ್ಲ. ಅನೇಕ ವಿಷಯಗಳನ್ನ ನಾವು ನೋಡೋಣ. ಆದಾಮನ ಕಾಲದಲ್ಲಿ ಅವ್ವ, ಸೈತಾನನು ಬಂದ ಅಲ್ವಾ? ಸೈತಾನನು ಬಂದು ಏನ್ ಹೇಳ್ದ? ಅವ್ವ, ಈ ಹಣ್ಣನ್ನ ನೀನು ತಿಂದರೆ ಏನ್ ಹೇಳಿದ್ರು ದೇವರು, ಅವಳು ಹೇಳ್ತಾರೆ ಸತ್ತು ಹೋಗ್ತೀವಿ ಅಂತೇಳಿ. ನಾನು ಹೇಳ್ತಿದ್ದೀನಿ ನೀವು ಸಾಯೋದಿಲ್ಲ ಅಂತೇಳಿ. ಪ್ರಿಯ ದೇವಚಂದ್ರೆ, ಅವರನ್ನ ಸೃಷ್ಟಿ ಮಾಡಿ, ಅವರಿಗೆ ತೋಟವನ್ನ ಕೊಟ್ಟು, ಅವರಿಗೆ ಉದ್ಯಾನವನವನ್ನ ಕೊಟ್ಟು, ಅವರಿಗೆ ಸಮೃದ್ಧಿಯನ್ನ ಕೊಟ್ಟು, ಅವರು ಕಷ್ಟ ಇಲ್ಲದೆ ಸುಖವಾಗಿ ತಂಗಾಳಿಯಲ್ಲಿ ಚಂದ ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಜೀವಿಸ್ತಾ ಇರುವಂತ ಅವರಿಗೆ ದೇವರು ಮಾಡಿದ ಉಪಕಾರವನ್ನ ನೆನೆಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ದೇವರು ಅವರಿಗೆ ಏನೇನೆಲ್ಲ ಮಾಡಿದ್ರು. ದೇವರಿಗೆ ತೋಟ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ, ಒಳ್ಳೆ ಅದ್ಭುತವಾಗಿರುವಂತಹ ಊಟಕ್ಕೆ ಬೇಕಾಗಿರುವಂತಹ ಸಸ್ಯಾಹಾರಿಯನ್ನ ಆಹಾರವನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವನು ನೋಡ್ಲಿಕ್ಕೆ ಹಾವಿನ ರೀತಿಯಲ್ಲಿ ನಾಲಿಗೆಯನ್ನ ಬಿಟ್ಟುಕೊಂಡು ವಂಚಿಸುವಂತ ಒಬ್ಬ ವ್ಯಕ್ತಿ, ಒಬ್ಬ ಸೈತಾನನ ಮಾತಿಗೆ
ಅನ್ಯ ವ್ಯಕ್ತಿಯ ಮಾತಿಗೆ ಅವಳು ಮನಸ್ಸು ಕೊಟ್ಟಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳ ತಪ್ಪಾದ ಆಯ್ಕೆ ಅವರ ಮೇಲೆ ಇದ್ದಂತ ಮಹಿಮೆ ಕಳಚಿ ಹೋಯಿತು. ಅವರಿಗೆ ಇದ್ದಂತ ಮಾನ ಮುಚ್ಚುವಂತ ಮಹಿಮೆ ಹೊರಟು ಹೋಯಿತು. ಅವರು ಎಲೆಗಳನ್ನ ಸುತ್ತಿಕೊಳ್ಳುವಂತ ಪರಿಸ್ಥಿತಿ ಬಂತು. ತಾತ್ಕಾಲಿಕವಾಗಿರುವಂತಹ ಎಲೆಯನ್ನ ಮಾನವನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂತು. ಅವರು ಬೆವರು ಸುರಿಸುವಂತ ಪರಿಸ್ಥಿತಿ ಬಂತು. ಅವರೇ ಬಿತ್ತಿ, ಅವರೇ ಕೊಯ್ದು, ಅವರೇ ತಿನ್ನುವಂತ ಪರಿಸ್ಥಿತಿ ಬಂತು. ಅವರ ಮಕ್ಕಳಿಗೆ ಅವರೇ ಆಹಾರವನ್ನು ದುಡಿದು ಹಾಕುವಂತ ಪರಿಸ್ಥಿತಿ ಅವರಿಗೆ ಬಂತು. ಪ್ರಿಯ ದೇವಜನರೇ, ಆಯ್ಕೆ ಅವಳು ಸೈತಾನನ ಮಾತನ್ನ ಕೇಳದಿದ್ದರೆ, ಸರ್ಪದ ಮಾತನ್ನ ಕೇಳಿ ಅವಳು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ನಾವು ಯಾರು ಇಲ್ಲಿಗೆ ಬರ್ತಿರ್ಲಿಲ್ಲ. ಹಲ್ಲೆಲೂಯಾ. ಇಡೀ ಮಾನವ ಕುಲವು ಮರಣವನ್ನ ಹೊಂದುವಂತ ಪರಿಸ್ಥಿತಿ ಉಂಟಾಯಿತು. ಅವಳು ಒಂದು ತಪ್ಪು, ಒಂದು ಆಯ್ಕೆ, ಒಂದು ತಪ್ಪಾದ ಆಯ್ಕೆ. ಯೇಸು ಕ್ರಿಸ್ತನನ್ನ ಇವರು ಹಿಡಿದುಕೊಡುವಾಗ ಬರಬಾಸನನ್ನ ಶಿಲುಬೆಗೆ ಹಾಕಬೇಡ್ರಿ, ಯೇಸುವನ್ನ ಶಿಲುಬೆಗೆ ಹಾಕ್ರಿ, ಬರಬಾಸನನ್ನ ಬಿಡುಗಡೆಗೊಳಿಸ್ರಿ ಎಂಬುದಂತ ಒಂದೇ ಒಂದು ಆಯ್ಕೆ. 70 ವರ್ಷಗಳ ನಂತರ ಇಡೀ ಅವರ ವಂಶ, ಅವರ ಕುಲ, ಅವರ ಜನಾಂಗ ದೇಶವನ್ನು ಬಿಟ್ಟೆಚ್ಚದ್ರಿ. ದೇಶವನ್ನೇ ಬಿಟ್ಟೆಚ್ಚದ್ರಿ. ಇವತ್ತಿಗೂ ಕೂಡ ಒದ್ದಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ. ಇವತ್ತಿಗೂ ಕೂಡ ಅವರು ಜಗಳ ಜಗಳ ಯುದ್ಧ 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 ಯುದ್ಧದಲ್ಲೇ ಇದ್ದಾರೆ. ಅವರ ಆಯ್ಕೆ ತಪ್ಪಾಗಿದ್ರೆ ನಮ್ಮ ಜೀವಿತದಲ್ಲೂ ಕೂಡ ಹಿಂಗೆ ಆಗ್ತದೆ. ಪ್ರಿಯ ದೇವಜನರೇ, ಇವತ್ತು ಯೇಸು ಕ್ರಿಸ್ತನು ಆ ಎರಡನೇ ಆದಾಮನಾಗಿ ಹುಟ್ಟಿ ಬಂದಿದ್ದಕ್ಕೆ ಇವತ್ತು ನಾವೆಲ್ಲ ಬಚಾವಾಗಿದ್ದೇವೆ. ಒಂದೊಳ್ಳೆ ಯೇಸು ಇಲ್ಲದಿದ್ದರೆ ಅವಳು ಆದಾಮನು ಮಾಡಿದಂತ ಶಾಪದ ಒಳಗೆಯೇ ನಾವು ನರಳಬೇಕಾಗಿತ್ತು. ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಂತ ತೀರ್ಮಾನ ಇಡೀ ಜಗತ್ತಿಗೆ ದುಷ್ಪರಿಣಾಮ ಬಿತ್ತು. ಇಡೀ ಜಗತ್ತಲ್ಲಿರುವಂತ ಮಾನವನೆಲ್ಲ ಸಾಯುವಂತ ಪರಿಸ್ಥಿತಿಗೆ ತಳ್ಳಿ ಬಿಡ್ತು. ನಿಮ್ಮ ತೀರ್ಮಾನ, ನಿಮ್ಮ ಆಯ್ಕೆ ಒಳ್ಳೆಯದಾಗಿರಬೇಕು. ನಿಮ್ಮ ಆಯ್ಕೆ ಕರೆಕ್ಟ್ ಆಗಿರಬೇಕು. ಅದಕ್ಕೆ ದೊಡ್ಡವರು ಹೇಳೋದು, ಯೋಚನೆ ಮಾಡು, ನಿಧಾನಿಸಿ ಯೋಚನೆ ಮಾಡಪ್ಪ. ಮಗನೇ ಮಗಳೇ, ದುಡುಕಿ ಹೋಗ್ಬೇಡ. ಆ ಇಬ್ಬರು ಮಕ್ಕಳಿದ್ರು. ಆ ಕೆಟ್ಟ ಕುಮಾರನ ಏನ್ ಮಾಡ್ದ? ತಪ್ಪಿ ಹೋದ ಕುಮಾರನು, ಅಪ್ಪ ನನಗೆ ಆಸ್ತಿಯನ್ನೆಲ್ಲ ಕೊಡು, ನನಗೆ ಅಂತಸ್ತನೆಲ್ಲ ಕೊಡು, ನಾನು ಬದುಕಿ ಬಾಳ್ತೀನಿ ಅಂತೇಳಿ ತಪ್ಪಾದ ತೀರ್ಮಾನ ತೆಗೆದುಕೊಂಡ. ಅಪ್ಪ ಹೇಳ್ತದನ, ಅಪ್ಪ ನಿನ್ನ ಆಯ್ಕೆ ಸರಿಯಲ್ಲ, ನಿನ್ನ ಯೋಚನೆ ಸರಿಯಲ್ಲ, ಯೋಚನೆ ಮಾಡಂತ. ಲಾಸ್ಟಿಗೆ ಅವನ ಆಯ್ಕೆ ತಪ್ಪಾಯಿತು ಅಲ್ವಾ? ಹಂದಿಯು ತಿನ್ನುವಂತ ಎಲ್ಲ ತೌಡುಗಳನ್ನ ತಿನ್ನುವಂತ ಪರಿಸ್ಥಿತಿ ಅವನಿಗೆ ಉಂಟಾಯಿತು. ಇವತ್ತು ನೀವು ಮತ್ತೆ ನಾವುಗಳು ಕೂಡ ಸ್ವಲ್ಪ ಎಡವಿದ್ರೆ ಜೀವನದಲ್ಲಿ ನಮ್ಮ ಜೀವಿತವೂ ಕೂಡ ಏನಾಗ್ತದೆ? ಅಯೋಮಯವಾಗ್ತದೆ. ಅದಕ್ಕೆ ಕಾಯಿನ ವಿಷಯವಾಗಿ ನೋಡ್ತೇನೆ. ಕಾಯಿನ ಏನ್ ಮಾಡಿದ? ಕಾಯಿನನು ಕೂಡ ಆತನು ಬೆಳೆದಂತ ಬೆಳೆಯನ್ನ ತಂದು ದೇವರಿಗೆ ಸಮರ್ಪಿಸಿದ. ಒಳ್ಳೆಯ ಫಲಗಳನ್ನ, ಫಳಗಳನ್ನ, ಉತ್ತಮವಾದದನ್ನ ಕೊಟ್ಟ. ಆದ್ರೆ ಅವನು ಕೊಡುವಂತ ವಿಧಾನ ಸರಿ ಇರಲಿಲ್ಲ. ಆದ್ರೆ ಏಬೇಲನ ಏನ್ ಮಾಡ್ದ? ಅವನು ಉತ್ತಮವಾಗಿರುವಂತ ಫಲವನ್ನ ಆಯ್ಕೆ ಮಾಡ್ಕೊಂಡು ಪ್ರಥಮ ಫಲವನ್ನ ದೇವರಿಗೆ ತಂದು ಕೊಟ್ಟ. ಪ್ರಿಯ ದೇವಚಂದ್ರೆ, ಅವನ ಆಯ್ಕೆ ತಪ್ಪಾಗಿದ್ದ. ಅವತ್ತು ಸ್ವಲ್ಪ ತಾಳ್ಮೆ ತಗೊಂಡಿದ್ದಿದ್ರೆ, ಯಾರು ಕಾಯಿನನು ಸ್ವಲ್ಪ ತಾಳ್ಮೆ ತಗೊಂಡಿದ್ದಿದ್ರೆ ಅವ್ರ ತಮ್ಮ ಸಾಯ್ತಿರ್ಲಿಲ್ಲ. ಅವನ ತಾಳ್ಮೆ, ಅವನ ಆಯ್ಕೆ ತಪ್ಪಾಗಿತ್ತು. ಕಾಯಿನನ್ನ ಕೊಂದು ಬಿಟ್ಟ. ಕಾಯಿನ ಕೊಂದು ಮೊದಲನೆಯ ಮರ್ಡರ್ ಅದು. ಇಡೀ ರಕ್ತ ಅಪರಾಧ, ಮೊದಲನೆಯ ರಕ್ತ ಚರಿತ್ರೆ ಯಾವುದು ಗೊತ್ತಾ? ಕಾಯಿನನು ಏಬೇಲನನ್ನ ಕೊಂದಂತ ರಕ್ತ ಚರಿತ್ರೆ. ಇವತ್ತಿಗೂ ಕೂಡ ಆ ರಕ್ತ ಕೂಗುತ್ತಾ ಇದೆ. ಏಬೇಲನ ರಕ್ತಕ್ಕಿಂತಲೂ ಯೇಸುವಿನ ರಕ್ತ ಅಮೂಲ್ಯವಾದ ರಕ್ತ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರಿಯ ದೇವಜನರೇ, ಹಾಗಾಗಿ ಒಂದು ಮನುಷ್ಯನ ಒಂದು ಜೀವವನ್ನ ತೆಗೆದು ಬಿಟ್ಟ. ಅವನ ಆಯ್ಕೆ ತಪ್ಪಾದದು. ದೇವರ ಹತ್ರ ಕೇಳಬೇಕಾಯ್ತು, ದೇವರೇ ನಾನು ಕೊಟ್ಟಿದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ ದೇವರು ಅವನಿಗೆ ಬಿಡಿಸಿ ಹೇಳ್ತಿದ್ರು, ಅಪ್ಪ ನೀನು ಉತ್ತಮವಾದದನ್ನ ತಂದು ನೀನು ಕೊಟ್ಟಿದ್ದೀಯಾ ಇಲ್ವಾ ಅನ್ನೋದನ್ನ ದೇವರು ತಿಳಿಸ್ತಾ ಇದ್ರು. ಇವತ್ತು ನಾವು ದೇವರ ಹತ್ರ ಕೇಳಕ್ ಹೋಗೋದಿಲ್ಲ. ನಾವೇ ಡಿಸೈಡ್ ಮಾಡ್ತೀವಿ, ನಾವೇ ತೀರ್ಮಾನ ಮಾಡ್ತೀವಿ, ನಾವೇ ತೀರ್ಮಾನಗಳನ್ನು ತೆಗೆದುಕೊಂಡು ಹಿಂಗೆ ಬದುಕಬೇಕೆಂಬುದಾಗಿ ನಾವು ತೀರ್ಮಾನಿಸ್ತೇವೆ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ, ನಮ್ಮ ಜೀವಿತಗಳಲ್ಲಿ ಹೋರಾಟಗಳು ಬಂದಾಗ, ನಮ್ಮ ಜೀವಿತದಲ್ಲಿ ದುಃಖಗಳು ಬಂದಾಗ, ಪರಿಸ್ಥಿತಿಗಳು ಬಿಗಡಾಯಿಸುವಾಗ ನಾವು ನಮ್ಮಿಷ್ಟಕ್ಕೆ ತೀರ್ಮಾನ ತಗೊಂಡ್ರೆ ಖಂಡಿತವಾಗಿ ಆ ತೀರ್ಮಾನ ತಪ್ಪಾಗುತ್ತದೆ. ನೀವು ದೇವರ ಮುಂದೆ ಬರಬೇಕು, ಪ್ರಾರ್ಥನೆ ಪೂರ್ವಕವಾಗಿ ಕೇಳಬೇಕು, ವೇದ ಪಂಡಿತರ ಹತ್ರ, ದೇವರ ಸೇವಕರ ಹತ್ರ ಕೇಳಬೇಕು. ನೀವು ಕೇಳಿ ಪ್ರಾರ್ಥನೆ ಮಾಡಿ ಅದನ್ನ ಪಡೆದುಕೊಂಡು ಅದರ ಪ್ರಕಾರವಾಗಿ ನಡೆದುಕೊಂಡರೆ ಮುಂದಿನ ಪರಿಣಾಮ ಸುಖಕರವಾಗಿರುತ್ತದೆ. ಇಲ್ಲಾಂದ್ರೆ ದುಷ್ಪರಿಣಾಮ ಬೀಳುತ್ತದೆ. ಕಾಯಿನನ್ನು ತೆಗೆದುಕೊಂಡಂತ ತಪ್ಪಾದ ಆಯ್ಕೆ, ತಪ್ಪಾದ ತೀರ್ಮಾನ, ಸ್ವಂತ ರಕ್ತವನ್ನ ಹಂಚಿಕೊಂಡಿರುವಂತ ತಮ್ಮನನ್ನೇ ಸಾಯಿಸ್ಬಿಟ್ಟ. ತಮ್ಮನನ್ನೇ ಇವತ್ತು ನಾವು ಮಾತಾಡ್ತೀವಿ ಅಲ್ವಾ? ಏನೇನೋ ಮಾತಾಡ್ತೀವಿ. ನಮ್ಮ ಒಡ ಹುಟ್ಟಿದವರ ಬಗ್ಗೆ ಏನೇನೋ ಮಾತಾಡ್ತೀವಿ. ನಮ್ಮ ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರ ಬಗ್ಗೆ ಏನೇನೋ ಮಾತಾಡ್ತೀವಿ.
ಆ ದುಷ್ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಅದು ಏನಾಗ್ತದೆ? ಶಾಪವಾಗಿ ಪರಿಗಣಿಸುತ್ತದೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ರಕ್ತ ಚೆಲ್ಲಿ ಕೊಂದು ಬಿಟ್ರೆ ಅದು ಪಾಪ. ಹೊಸ ಒಡಂಬಡಿಕೆಯಲ್ಲಿ ಕಳೆದ ವಾರ ನೋಡಿದ ಪ್ರಕಾರ ಅವನನ್ನ ಮೂರ್ಖ ಅಂತ ಹೇಳಿದ್ರೆ ಸಾಕು, ದಡ್ಡ ಅಂತ ಹೇಳಿದ್ರೆ ಸಾಕು, ಅವನ ಮೇಲೆ ಕೋಪಗೊಂಡ್ರೆ ಸಾಕು, ಸಹೋದರನ ಮೇಲೆ ಅವನನ್ನ ನಾವೇನ್ ಮಾಡ್ದಂಗೆ? ಕೊಲೆ ಮಾಡಿದ ಹಾಗೆ, ರಕ್ತ ಚೆಲ್ಲಿದ ಹಾಗೆ. ಪ್ರಿಯ ದೇವ ಜನರೇ, ಎಚ್ಚರವಾಗಿರ್ಬೇಕು. ಆಮೇಲೆ ಮೂರನೇದಾಗಿ ಯಾರು ಬಂದ್ರು? ನೋಹನು ಬಂದ್ರು. ನೋಹನು ಜಲಪ್ರಳಯವಾಯ್ತಲ್ವಾ? ಜಲಪ್ರಳಯವಾದ ಮೇಲೆ ಯಾರು ಬಂದಿದ್ದು? ನೋಹನ 3 ಮಕ್ಕಳು ಬಂದ್ರು. ಅದರಲ್ಲಿ ಸ್ಯಾಮ್, ಹ್ಯಾಮ್, ಎಬ್ಬೆತ್ ಅಲ್ವಾ? ಹಾಮನ್ ಏನ್ ಮಾಡ್ದ? ಕಾಮನ್ ಅಂತೇಳಿ ತಮಿಳಲ್ಲಿ ಕಾಮನ್ ಅಂತ ಹೇಳ್ತಾರೆ. ಹಾಮನ್ ಏನ್ ಮಾಡ್ದ? ಅವರ ತಂದೆ ಅವತ್ತು ಆ ಒಳಗಡೆ ಕೋಣೆಯಲ್ಲಿ ಮಲಗಿಕೊಂಡಿರುವಾಗ ತಂದೆಯ ಮಾನವನ ಅವನು ಮುಚ್ಚಲಿಲ್ಲ. ಅವನೇನ್ ಮಾಡ್ದ? ಅವರ ಜೊತೆಯಲ್ಲಿ ಅವರಪ್ಪ ಅಡುಗೆ ಕಟ್ಟುತ್ತಾ ಇದ್ದಾಗ ನೋಡ್ದ. ದೇವರು ಅವರ ಅಪ್ಪನ ಹತ್ರ ಮಾತಾಡ್ತಾ ಇರೋದನ್ನ ನೋಡ್ದ. ಭೂಮಿಯ ಮೇಲೆ ಜಲಪ್ರಳಯ ಬಂದು ಇಡೀ ಭೂಮಿ ನಾಶ ಆಗಿ ಅವರ ಕುಟುಂಬ ಮಾತ್ರ ಪ್ರತ್ಯೇಕವಾಗಿ ಜೀವಂತವಾಗಿ ಉಳಿದಿರುವುದನ್ನು ನೋಡಿದ್ದಾನೆ. ಆದರೂ ಕೂಡ ಅಯ್ಯೋ, ನಮಗೆ ಈ ಜೀವನ ದೇವರು ಕೊಟ್ಟಿದ್ದಾರಲ್ಲ, ಈ ಬದುಕನ್ನ ದೇವರು ನಮಗೆ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಕಿಚ್ಚಿತ್ತು ಅವನಿಗೆ. ಆ ಕರುಣೆ ಇಲ್ಲದೆ ಮೊದಲನೇ ಸಾರಿನೇ ಅವರ 2 ಮಕ್ಕಳು ತಂದೆಯ ಮಾನವನ್ನ ಕಾಪಾಡಿದ್ರು. ಆದ್ರೆ ಒಬ್ಬ ಏನ್ ಮಾಡ್ದ? ಅವರ ಮಾನವನ್ನ ತೆಗೆದು ಬಿಟ್ಟ. ಪ್ರಿಯ ದೇವ ಜನರೇ, ಚಂದ ಅರ್ಥ ಮಾಡ್ಕೊಳ್ರಿ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ಅನೇಕ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನ ನಮ್ಮ ಕುಟುಂಬಕ್ಕೆ ಅವಮಾನವಾಗ್ತದೆ. ನಮ್ಮ ಕುಟುಂಬದ ಮಾನವನ ನಾವು ಕಲಿತಾ ಇದೀವ? ಒಂದು ಸಾರಿ ನಾವು ಯೋಚನೆ ಮಾಡಬೇಕು. ಇವತ್ತು ನಾವು ಮಾತನಾಡುವಂತ ಮಾತು, ನಾವು ತೆಗೆದುಕೊಳ್ಳುವಂತ ಆಯ್ಕೆ, ನಮ್ಮ ತೀರ್ಮಾನಗಳು ತಪ್ಪಾಗಿದ್ರೆ ಖಂಡಿತವಾಗಿ ಏನಾಗ್ತೀವಿ? ಒಂದು ದಿವಸ ದೇವರ ಮುಂದೆ ತಲೆ ಬಾಗಿಸಬೇಕಾಗಿರುವಂತಹ ಪರಿಸ್ಥಿತಿ ಬರ್ತದೆ. ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರ್ರಿ. ಒಂದು ವೇಳೆ ನಾವು ತೆಗೆದುಕೊಳ್ಳುವಂತ ತೀರ್ಮಾನ ತಪ್ಪಾಗಿದ್ರೆ ಖಂಡಿತವಾಗಿ ನೋಡ್ರಿ ಏನಾಯ್ತು? ಕಾನಾನ್ಯರು, ಅವ್ರು ಯಾರಲ್ಲ, ಬೇರೆ ಯಾರಲ್ಲ, ಕಾನಾನ್ಯರು ಯಾರು ಗೊತ್ತಾ? ಇಸ್ರಾಯೇಲರು ಆ ಕಾನಾನ್ ದೇಶವನ್ನು ಹೊಂದಿಕೊಳ್ಳೋದಕ್ಕೆ ಮುಂಚಿತವಾಗಿಯೇ ಕಾನಾನಲ್ಲಿ ಭಯಾನಕವಾಗಿರುವಂತಹ ಪಾಪ, ವ್ಯಭಿಚಾರ ಮತ್ತೆ ವಿಗ್ರಹಾರಾಧನೆ ಮಾಡ್ತಾ ಇರುವಂತಹ ಶಾಪಗ್ರಸ್ತರಾಗಿರುವಂತಹ ಸಂತತಿ ಕಾನಾನರ ತಂದೆಯಾಗಿ ಬದಲಾಗುವುದ? ಅವ್ರ ತಂದೆಯ ಮಾನವನ